KCN में आपका स्वागत है। मैं किंग हमीद। ಸಲಾಮ್ ಅಲೈಕುಂ ರಹಮತುಲ್ಲಾಹಿ ವಬರಕಾತು. ನನ್ನ ಹೆಸರು ಸಲೀಂ ಅಹಮದ್ ಅಂತ. ನಾನು ಮೈಸೂರು ಚಾಮರಾಜ ಕ್ಷೇತ್ರ MLA ಕ್ಯಾಂಡಿಡೇಟ್ಗೆ 2023 ಕಂಟೆಸ್ಟ್ ಮಾಡಿದೆ. ನಮ್ಮ ನಾಯಕರು, ಹಿರಿಯ ನಾಯಕರು ಬಂದು ತನ್ವೀರ್ ಸೇಠ್ ಸಾಹೇಬರು ಮತ್ತೆ ನಮ್ಮ BZ ಜಮೀರ್ ಅಹಮದ್ ಅವರು ಇವರೆಲ್ಲ ಕರೆದ್ಬಿಟ್ಟು ನಮ್ಮನ್ನ ಯಾವುದೇ ಕಾರಣದಿಂದ ಈ ಎಲೆಕ್ಷನ್ ನೀವು ಮಾಡಬೇಡಿ, ನೀವು ಇಂಡಿಪೆಂಡೆಂಟ್ ಆಗಿ ನೀವು ಮಾಡಿ, ನೀವು ನಮ್ಮ ಒಂದು ಸೀಟನ್ನು ಗೆಲ್ಲಿಸಲೇಬೇಕು. ಈ ಸೀಟನ್ನು ಮತ್ತೆ ಹರೀಶ್ ಗೌಡ ಅವರು ಗೆಲ್ಲಿಸಲೇಬೇಕು. ಮತ್ತೆ ಅಲ್ಲಿ ಶಾಸಕರು ಬಿಜೆಪಿ ಅವರು ಇದ್ರು, ಬಿಜೆಪಿ ಪಕ್ಷ ಇದ್ದದ್ದು ಆಲ್ಮೋಸ್ಟ್ ರನ್ನಿಂಗ್ ಅಲ್ಲಿ ಇದ್ರು. ನಾಗೇಂದ್ರ ಅವರು ರನ್ನಿಂಗ್ MLA ಇದ್ರು. ಅವ್ರನ್ನ ಸೋಲಿಸ್ಬೇಕು ಅಂತ ಒಂದು ಬಹಳ ಒಂದು ಛಲವನ್ನು ಮಾಡಿ ಎಲ್ಲ ಇವರು ನಮ್ಮನ್ನ ಕಾಂಗ್ರೆಸ್ ಪಕ್ಷಕ್ಕೆ ತರಲೇಬೇಕು ಅಂತದಕ್ಕೆ ನಮ್ಮನ್ನ ಅಲ್ಲಿ ನಾನು ಮತ್ತೆ ಕ್ಯಾನ್ವಾಸಿಂಗ್ ನಾನು ಮಾಡಲಿಲ್ಲ, ಮತ್ತೆ ನಾನು ಬೂತ್ಗಳು ಹಾಕಿಲ್ಲ. ಮತ್ತೆ ಹಂಗಕ್ಕೂ ಜನವನ್ನ ನಮ್ಮನ್ನ ಬಹಳ ಬೇಜಾರಾಗ್ಬಿಟ್ಟು ನಮ್ಮನ್ನ ಹೇಳಿದ್ರು, ನೀವು ಕನ್ಸೆಟ್ ಮಾಡ್ಬಿಟ್ಮೇಲೆ ಯಾಕೆ ನೀವು ಬಿಟ್ಟು ಕೊಟ್ರು ಅಂತದಕ್ಕೆ ನಮ್ಮ ನಾಯಕರು, ಹಿರಿಯರು, ನಮ್ಮ ತನ್ವೀರ್ ಸೇಠ್ ಸಾಹೇಬ್ರು ಮತ್ತೆ ನಮ್ಮ BZ ಜಮೀರ್ ಅಹಮದ್ ಅವರು ಇವರೆಲ್ಲ ಕರೆದ್ಬಿಟ್ಟು ನಮ್ಮ ಹಿರಿಯ ನಾಯಕರು, ನೀನು ಮಾಡ್ಬೇಡಪ್ಪ, ನೀನ್ ಮಾಡಿದ್ರೆ ಓಟ್ಗಳೆಲ್ಲ ಹೊಡೆದೋದ್ರೆ ಮತ್ತೆ ನಮ್ಮ ಕಾಂಗ್ರೆಸ್ ಪಕ್ಷ ಬರಲ್ಲ, ಇಲ್ಲಿ ಬಿಜೆಪಿಗೆ ಬಂದೇ ಬರ್ತದೆ ಅನ್ನೋದಕ್ಕೆ ನಾವು ಅದಕ್ಕೋಸ್ಕರ ಅವರೆಲ್ಲ ಹೇಳ್ಬಿಟ್ಮೇಲೆ ಹಿರಿಯರಿಗೆ ನಾವು ಅವ್ರ ಮಾತಿಗೆ ಗೌರವ ಕೊಟ್ಟು, ನಾವು ಮರ್ಯಾದೆ ಕೊಟ್ಟು, ನಾವು ಅಲ್ಲಿಂದ ಆ ಪೋಸ್ಟ್ ನಾವು ಎಲೆಕ್ಷನ್ ಅಲ್ಲಿ ಮೂವ್ ಮಾಡ್ಲಿಲ್ಲ. ಕಾಂಗ್ರೆಸ್ ಗೆಲ್ಬೇಕು ಅಂತದಕ್ಕೆ ಹರೀಶ್ ಗೌಡ್ರನ್ನ ಗೆಲ್ಸೋರೆ. ಅಲ್ಲಿ ನಮ್ಮ ಜನ, ಮುಸ್ಲಿಂ ಜನ ಎಲ್ಲ ಸೇರಿ ಎಲ್ಲ ಒಗ್ಗಟ್ಟಾಗಿ ಮಾಡಿ ಎಲ್ಲ ಕಾಂಗ್ರೆಸ್ಗೆ ಗೆಲ್ಲಿಸಿ ತಂದಿದ್ದೀವಿ. ಇವಾಗ ನಮ್ಮ ನಾಯಕರು ತನ್ವೀರ್ ಸೇಠ್ ಸಾಹೇಬ್ರು 6 ಬಾರಿ ಎಲೆಕ್ಷನ್ ಮಾಡೋರೆ, ಎಲೆಕ್ಷನ್ ಅಲ್ಲಿ ಗೆದ್ರು ಅವ್ರನ್ನ ಮಂತ್ರಿ ಸ್ಥಾನ ಇವಾಗ ಗಂಟನೂ ಕೊಟ್ಟಿಲ್ಲ. ಯಾಕೆ ಅಂದ್ರೆ ನೋಡಿ, ನಮ್ಮ ಸಾಹೇಬ್ರು ಎಂತ ಅವರು ಅಂದ್ರೆ ಚಿನ್ನಂತ ಗುಣ ಅವ್ರದ್ದು. ಯಾವುದೇ ಕಳ್ಳ ಪದಾರ್ಥಕ್ಕೆ, ಕಳ್ತನ ವ್ಯವಹಾರಕ್ಕೆ ಯಾವುದೇ ಕಾರಣದಿಂದ ಹೋಗೋದಿಲ್ಲ. ಸ್ವಲ್ಪ ದಿವಸದಲ್ಲಿ ನಿಮ್ಗೆ ಗೊತ್ತಿರ್ಬೋದು, ಆಲ್ಮೋಸ್ಟ್ ಮೂಡದಲ್ಲಿ ಯಾರ್ಯಾರು ಏನೇನ್ ಕೆಲಸ ಮಾಡೋರಂತ. ಅದರಲ್ಲಿ ನಮ್ಮ MLA ತನ್ವೀರ್ ಸೇಠ್ ಸಾಹೇಬ್ರದ್ದು ಏನಾದ್ರು ಒಂದು ಸ್ವಲ್ಪನಾದ್ರೂ ಕೈವಾಡ ಇದ್ರೆ ಅದಕ್ಕೆ ನಾವೆಲ್ಲ ಬೇಕಾದ ಅವ್ರದ್ದು ಕೈವಾಡ ಐತೆ ಅಂದ್ರೆ ನಾವು ತಲೆನೇ ತೆಗೆಸ್ಕೊತೇಳಕ್ಕೆ ನಾವು ಸಿದ್ಧವಾಗಿದ್ದೀವಿ. ಅಲ್ಲಿ ನಮ್ಮ ತನ್ವೀರ್ ಸೇಠ್ ಸಾಹೇಬ್ರು ದೇವ್ರಂತ ಮನುಷ್ಯ, ಅಂತವ್ರನ್ನ ಮಂತ್ರಿ ಸ್ಥಾನ ಇವರು ಕಾಂಗ್ರೆಸ್ ಪಕ್ಷದಿಂದ ಇವ್ರು ಕೊಟ್ಟಿಲ್ಲ. ಅವ್ರನ್ನ ಬಹಳ ಒಂದು ವಿರೋಧಿಸ್ತಾ ಇದ್ದಾರೆ. ಯಾತಿಗೆ ಅಂತ ಗೊತ್ತಾಗ್ತಾ ಇಲ್ಲ. ತನ್ವೀರ್ ಸೇಠ್ ಅವ್ರನ್ನ ಅವ್ರಿಗೂ ಮಂತ್ರಿ ಸ್ಥಾನಕ್ಕೆ ಏನೋ ಅವ್ರಿಗೂ ಅವಕಾಶ ಬೇಕಾಗಿಲ್ಲ, ಅವ್ರು ಕೇಳೋದು ಇಲ್ಲ. ಅವ್ರು ಕೇಳಲ್ಲ ಅಂದ್ರೆ ನಮ್ಗೆ ಜನಗಳಿಗೆ ಬೇಕು, ಪಬ್ಲಿಕ್ಗೆ ಬೇಕು ಕಂಡ್ರಿ ಮಂತ್ರಿ ಸ್ಥಾನ. ಅವರು ಪಬ್ಲಿಕ್ ಕೊಟ್ರೆ ಇವ್ರು ಕೆಲಸ ಮಾಡ್ತಾರೆ, ಇಲ್ಲ ಅಂದ್ರೆ ಎಲ್ಲಿಂದ ಕೆಲಸ ಮಾಡ್ತಾರೆ? ಇವರು ಕೆಲಸ ಮಾಡ್ಬೇಕು ಅಂದ್ರೆ ಅವ್ರಿಗೆ ಮಂತ್ರಿ ಸ್ಥಾನ ಕೊಳ್ಳೇಬೇಕು, ಯಾವುದೇ ಕಾರಣದಿಂದ CM ಕೊಳ್ಳೇಬೇಕು. ಕೊಡ್ತೀವಂತ ಮುಸಲ್ಮಾನ್ಗಳಿಗೆ, ಎಲ್ಲಾ ಮುಸ್ಲಿಮ್ಸ್ಗಳೆಲ್ಲ ಇವಾಗ ಗಂಟ ಎಷ್ಟು ಜನ ಕಾಂಗ್ರೆಸ್ ಪಕ್ಷಕ್ಕೆ ತಂದಿದ್ದಾರೆ. ನಮ್ಮ ಮುಸ್ಲಿಮ್ಸ್ ಇದ್ದದಕ್ಕೆ ಮಾತ್ರ ಕಾಂಗ್ರೆಸ್ ಮುಂದಕ್ಕಿರೋದು. ಇಲ್ಲ ಅಂದ್ರೆ ಇವತ್ತು ಸರ್ಕಾರ, ಬಿಜೆಪಿ ಸರ್ಕಾರ ಇದ್ಬೇಕಾಯ್ತದ್ದು ನಂಜನಗೂಡ, ನಮ್ಮ ಮೈಸೂರು ಒಳಗಡೆ, ನಮ್ಮ ಕರ್ನಾಟಕ ಒಳಗಡೆ, ಇಡೀ ಕರ್ನಾಟಕದಲ್ಲಿ ನಮ್ಮ ಕಾಂಗ್ರೆಸ್ ಬರ್ಬೇಕು ಅಂದ್ರೆ ಇಷ್ಟೊಂದು ಸೀಟು ಮುಸ್ಲಿಮ್ಸ್ ಅವ್ರು ಇರ್ತಾ ಇಲ್ಲ ಅಂದ್ರೆ ಯಾವುದೇ ಕಾರಣದಿಂದ ಬರ್ತಾ ಇಲ್ಲ. ಆಯ್ತು, ಇಡೀ ರಾಜ್ಯದಲ್ಲಿ 90% ಮುಸಲ್ಮಾನರು ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿದ್ದಾರೆ. ಹೌದು, ಎಲ್ಲಾ ಕ್ಷೇತ್ರದಲ್ಲೂ ಕಾಂಗ್ರೆಸ್ ಪಕ್ಷ ಗೆಲ್ಲಬೇಕು ಅಂದ್ರೆ ಮುಸ್ಲಿಂ ಮತಗಳ ನಿರ್ಣಾಯಕ. ಹೌದು, ಅಂತ ಸಂದರ್ಭದಲ್ಲಿ ಹಿರಿಯ ನಾಯಕರಾದ ತನ್ವೀರ್ ಸೇಠ್ಗೆ 6 ಸಾರಿ ಗೆದ್ದಿದ್ದಾರೆ, ಅವ್ರ ತಂದೆ 7 ಸಾರಿ ಗೆದ್ದಿದ್ದಾರೆ. ಹೌದು, ಹಾಗಾಗಿ ಸೋಲಿಲ್ಲದ ಸರ್ದಾರ ಅನ್ಸ್ಕೊಂಡ್ರು ತನ್ವೀರ್ ಸೇಠ್ಗೆ ಸಚಿವ ಸ್ಥಾನ ಮಿಸ್ ಆಗಿದೆ. ಯಾಕೆ ಮಿಸ್ ಆಗಿದೆ ಅಂದ್ರೆ ಇವ್ರವ್ರು ಮಾಡ್ಲಿಲ್ಲ ಅಂದ್ರೆ, ಇವ್ರು ಕೆಲಸ ಮಾಡ್ಲಿಲ್ಲ ಅಂದ್ರೆ, ಇವ್ರು ಮಂತ್ರಿ ಸ್ಥಾನ ಕೊಟ್ರೆ ತಾನೇ ಇವ್ರು ಕೆಲಸ ಮಾಡ್ತಾರೆ. ಇವ್ರು ಮಂತ್ರಿ ಸ್ಥಾನಗಳೇ ಕೊಡಲ್ಲ. ಅವ್ರು ಏನ್ ಕೆಲಸ ಮಾಡಿಲ್ಲ. ಮೈಸೂರು ಒಳಗಡೆ ರೆವಿನ್ಯೂ ಪ್ರಾಪರ್ಟಿಗಳು ಯಾವ ಸ್ಟ್ಯಾಂಡ್ ಐತೆ ಬಂದು ನೋಡ್ಲಿ, ಅವರು ಮೈಸೂರಲ್ಲಿ ಯಾವ ತರ ಐತೆ ಅಂತ ಪ್ರಾಪರ್ಟಿ ಯಾವ ತರ ಡೆವಲಪ್ಮೆಂಟ್ ಮಾಡ್ಸೋರೆ. ಇದೇ ನೀವು ಬೆಂಗಳೂರಲ್ಲಿ ಹೋಗಿ ನೀವು ಇದ್ರಲ್ಲೇ ಕಾರ್ಪೊರೇಷನ್ ಇದ್ರಲ್ಲೇ ನೋಡ್ಕೊಳ್ಳಿ, ರೆವಿನ್ಯೂ ಪ್ರಾಪರ್ಟಿಗಳಿಗೆ ದುಡ್ಡು ಕೊಟ್ರೆ ಕೆಲಸ ನಡೀತಿದೆ, ಇಲ್ಲ ಅಂದ್ರೆ ಕೆಲಸ ನಡೆಯಲ್ಲ. ಇಲ್ಲಿ ಮೈಸೂರಲ್ಲಿ ಆ ತರ ಇಲ್ಲ. ನಮ್ ತನ್ವೀರ್ ಸೇಠ್ ಸಾಹೇಬ್ರು ಇವಾಗ ಗಂಟ ಯಾರ ತಪ್ಪನಾದ್ರೂ ಹೋಗ್ಬಿಟ್ಟು ದುಡ್ಡು ಕೊಡಿ ಅಂತ ಕೈ ಚಾಚೋರ, ಕೇಳಿಲ್ಲ. ಯಾರಿಗೂ ಒಬ್ಬರಿಗೂ ತೊಂದರೆ ಇವಾಗ ಗಂಟನೂ ಕೊಟ್ಟಿಲ್ಲ. ಅದಕ್ಕೋಸ್ಕರ ಅವರು ಬಾರಿ ಗೆಲ್ಕೊಂಡ್ ಬರ್ತಾರೆ. 100 ಸತಿ ನಿಲ್ಸಿದ್ರು ಅವ್ರು ಗೆದ್ದೇ ಗೆಲ್ತಾರೆ ಅವರು. ನೀವು ಅದಕ್ಕೇನು ತಲೆನೇ ಕೆಡಿಸ್ಕೊಳಂಗಿಲ್ಲ. ತನ್ವೀರ್ ಸೇಠ್ ಪ್ರಾಮಾಣಿಕ ರಾಜಕಾರಣಿ, ಅದಕ್ಕೆ ತಮ್ಮ ಪ್ರಾಮಾಣಿಕತೆನೇ ಮುಳುಗಡೆ ಆಯ್ತಾ. ಅವರು ಪ್ರಾಮಾಣಿಕತೆ ಇದೆ, ಅವರು ಕರೆಕ್ಟ್ ಆಗಿ ನಡೆಸ್ಕೊತಾ ಇದಾರೆ. ನಡೆಸ್ಕೊಳ್ಳೋಕೆ ಜನಗಳು ನಿಮ್ಮ ರಾಜಕೀಯದಲ್ಲಿ ಜನ ಇದಾರಲ್ಲ, ಅವರು ಮಾತ್ರ ಬೆಳೆಯಕ್ಕೆ ಕೊಡ್ತಾ ಇಲ್ಲ. ಅವ್ರಿಗೆ ತುಳಿಬೇಕು ಅನ್ನೋದಕ್ಕೆ ಮಾತ್ರ ಅವರು ಒಂದು ಯಾವ್ದೋ ಒಂದು ಛಳದಿಂದ ಯಾವ್ದೋ ಒಂದು ಸಣ್ಣ ಪುಟ್ಟ ತಪ್ಪುಗಳು ಬಂದೇ ಬರ್ತದೆ. ಅದು ಮನುಷ್ಯಲ್ಲಿ ಇಟ್ಕೊಂಡು ಇವ್ರನ್ನ ತಳ್ಳಿಬಿಡ್ಬೇಕು ಅನ್ನೋದು ಮಾತ್ರ ಜನಗಳಲ್ಲಿ ಐತೆ. ಅದ್ಯಾವುದೇ ಕಾರಣದಿಂದ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಅದು ಒಂದು ಮಾತ್ರ ನೆನೆಸ್ಕೋಬೇಡಿ. ತನ್ವೀರ್ ಸೇಠ್ ಎಷ್ಟು ಸತಿ ನಿಲ್ಸಿದ್ರು ಅವ್ರು ಗೆತ್ಕೊಂಡು ಬಂದೇ ಬರ್ತೀವಿ ನಾವೆಲ್ಲ ಸೇರಿ. ಇಡೀ ರಾಜ್ಯದಲ್ಲಿ ಅಲ್ಪಸಂಖ್ಯಾತರ ಮುಸಲ್ಮಾನರು ನಂಬರ್ 1 ಸ್ಥಾನದಲ್ಲ. ಹೌದು, ಅಂತ ನಂಬರ್ 1 ಸ್ಥಾನದಲ್ಲಿದ್ದ ಸಮುದಾಯಕ್ಕೆ ಒಬ್ಬನ್ನ ಮಾತ್ರ ಮಂತ್ರಿ ಮಾಡಿದ್ದಾರೆ. ಅದೇ ಬೇರೆ ಬೇರೆ ಸಮುದಾಯಕ್ಕೆ 2-3 ಜನನ ಮಂತ್ರಿ ಮಾಡಿದ್ದಾರೆ.
ಯಾಕೆ ಅಲ್ಪಸಂಖ್ಯಾತರ ಬಗ್ಗೆ ಕಾಂಗ್ರೆಸ್ ಪಕ್ಷಕ್ಕೆ ತಾತ್ಸಾರನ ಓಟ್ಗೆ ಮಾತ್ರ ಅಲ್ಪಸಂಖ್ಯಾತರು ಬೇಕಾ ಮುಸಲ್ಮಾನರು ಬೇಕಾ ಅಧಿಕಾರಕ್ಕೆ ಮುಸಲ್ಮಾನರು ಬೇಡವಾ? ಅದೇ ತಾನೇ ಅವ್ರು ಕೇಳ್ಕೊತಾ ಇರೋದು. ಅವರು ವೋಟ್ ಬ್ಯಾಂಕಿಂಗ್ ಬೇಕು ಅನ್ನೋದಕ್ಕೆ ಮಾತ್ರ ಅಲ್ಪಸಂಖ್ಯಾತರಿಗೆ ಬೇಕು, ಇವ್ರಿಗೆ ಬೇಡ ಅಂದ್ರೆ ನಮ್ ಬಿಜೆಪಿ ಅವ್ರಿಗೆ ಗೊತ್ತು. ಅಲ್ಪಸಂಖ್ಯಾತರು ಕಾಂಗ್ರೆಸ್ ಬಿಟ್ಟು ಎಲ್ಲೂ ಹೋಗಲ್ಲ. ಈಗ JDS ನಮ್ಮ ಕುಮಾರಣ್ಣನು ಏನ್ ಮಾಡಿದ್ರು, ಅವರು ಬಿಜೆಪಿಗೆ ಹೊಂಡೋದ್ರು. ಮುಸ್ಲಿಂ ಬಂದವರು ಬಿಜೆಪಿ ಅಂದ್ರೆ ಆಗಲ್ಲ, ಬಿಜೆಪಿಗೆ ಹೋಗಲ್ಲ. ಬಿಜೆಪಿ ನಾವು ಅವ್ರ ತಪ್ಪು ಹೋಗೋದಿಲ್ಲ, ಅವ್ರ ತಪ್ಪು ನಾವೇನು ಕೇಳಂಗಿಲ್ಲ. ಯಾರು ಮುಸ್ಲಿಮ್ಸ್ ಅವ್ರಿಗೆ ಅವರು ನೆಗ್ಲೆಕ್ಟ್ ಆಗಿ ಮಾತಾಡ್ತಾರೆ. ನೆಗ್ಲೆಕ್ಟ್ ಆಗಿ ಮಾತಾಡ್ತಿದ್ದಕ್ಕೆ ಅದಕ್ಕೋಸ್ಕರ ಮುಸ್ಲಿಮ್ಸ್ ಅವರು ಬಿಜೆಪಿ ಅವ್ರಿಗೂ ವಿರೋಧಿಸ್ತಾರೆ ಅಷ್ಟೇ, ಇನ್ನೇನು ಬಹಳ ಬೇರೆದಿಲ್ಲ. ಈಗ ಸಚಿವ ಸ್ಥಾನ ಕೊಡ್ಲಿಲ್ಲ, ಮಂತ್ರಿ ಸ್ಥಾನ ಕೊಡ್ಲಿಲ್ಲ ಅಂದ್ರೆ ಅಲ್ಪಸಂಖ್ಯಾತರ ನಿರ್ಧಾರ ಯಾವ ತರ ಇರ್ತದೆ? ನಿರ್ಧಾರ ಮುಂದಿನ ದಿನದಲ್ಲಿ ಅವ್ರಿಗೆ ಗೊತ್ತಾಗ್ಬಿಡ್ತದೆ. ನಾವು ಮುಂದಿನ ದಿನ ಧರಣಿ ಕುಂಚಿ ಅವ್ರನ್ನ ಏನ್ ಮಾಡ್ಬೇಕು ನಾವು ಮಾಡಿ ತೋರಿಸ್ತೀವಿ. ಇವಾಗ ನಾವು ಮೀಡಿಯಾ ಮುಖಾಂತರದಿಂದ ನಾವು ತೋರಿಸ್ಕೊತಾ ಇದೀವಿ. ಇವಾಗ ನೆಕ್ಸ್ಟ್ ಮುಂದಿನ ದಿನಗಳೇ ನಿಮ್ಗೆ ಗೊತ್ತಾಯ್ತದೆ, ಕಾಂಗ್ರೆಸ್ ಪಕ್ಷದವ್ರಿಗೆ ಗೊತ್ತಾಯ್ತದೆ ಅವಾಗ. बरकातू हमें शांति नगर से, मेरा नाम टीपू। हमारे अलहाज तनवीर सेठ साहब को 6 बार उन्होंने हैट्रिक इलेक्शन जीते हुए हैं यहाँ से, और अलहाज अजीज सेठ साहब के फर्जन हैं उन्होंने। हमारे तनवीर सेठ साहब को बाकायदा मिनिस्ट्री देना चाहिए। हमें गवर्नमेंट से, हुकूमत से अपील कर रही, तनवीर सेठ साहब को मिनिस्ट्री दियो बोलकर। नहीं दिए तो इंशाअल्लाह यहाँ पूरा स्टेडियम में भरकर तमाम माँ बाप 1 लाख से 2 लाख का मजमा लेकर हम ऐसा स्ट्राइक करेंगे कि मैसूर के अंदर और ऐसा स्ट्राइक नहीं होकर वैसा स्ट्राइक करेंगे। हमारे सलीम अहमद साहब ने तो तैयारी पूरी कर ली थी, परमिशन ना मिलने की वजह से हमें साइलेंट खड़ गए हैं। नहीं तो आज बहुत बड़ा मजमा जमने वाला था। नमाज के बाद आज जुम्मा है और नमाज के बाद बहुत बड़ा मजमा जमने वाला था। क्यों बोले तो तनवीर सेठ साहब हर एक के दिल में हैं, और ये कौम का भी मसला है। हमारे अलहाज तनवीर सेठ साहब हैट्रिक जीतने के बाद भी मिनिस्ट्री क्यों नहीं दे रहे हैं इनको मिनिस्ट्री दे तो ये और हमारा एरिया अच्छा डेवलपमेंट होता है, पूरा मैसूर इम्प्रूवमेंट होता है। हाँ, हर गरीब को काम मिलता है इधर पे। हमारे तनवीर सेठ साहब को मिनिस्ट्री देना और हमारे BZ ज़मीर खान साहब को भी मिनिस्ट्री देना हमें बहुत ये कर रही। इंशाल्लाह उनको मिनिस्ट्री मिल जाएगा, अल्लाह की ज़ात पर यकीन है। तमाम बाप आपसे गुजारिश है कि दुआ भी करें, इंशाल्लाह हमारे तनवीर सेठ साहब को मिनिस्ट्री दें, और सभी नमाज़ा में भी दुआ करें मेरे भाइयों। इंशाल्लाह हमारी दुआ हमारे फादिल भी करती। ये हमारे तनवीर सेठ साहब को 6 बार जीतने के बाद भी मिनिस्ट्री क्यों नहीं दिया मालूम नहीं हो रहा। 6 बार हैट्रिक जीत को ही उनको मिनिस्ट्री देना था, क्यों नहीं दे रही मालूम नहीं हो रहा। हमें सभी जुम्मा की नमाज के बाद जम को बहुत बड़ा स्ट्राइक करने वाले थे, हमने परमिशन नहीं मिली। साहब को हर हाल में मिनिस्ट्री देना। उन्होंने 6 बार जीते कैंडिडेट, उन्होंने 1 बार 2 बार नहीं, हैट्रिक 6 बार अवाम जिताई है उनको। अजीज सेठ शेर के बेटे होना, उनको जिताना था। सो मैसूर शहर में एक मिनिस्टर हमारे तनवीर सेठ साहब बनना था। सो हर हाल में उनको मिनिस्ट्री देना, क्यों नहीं दिया मालूम नहीं हो रहा। हमें सभी स्ट्राइक करा दी, हर हाल में उनको मिनिस्ट्री देना। अगर मिनिस्टरशिप नहीं दिया तो क्या करने का है इसका? क्या हमें पूरे परमिशन को गए थे, नमाज के बाद बहुत बड़ा मजमा जमने का था हमारा, हमने परमिशन नहीं दिए। हमें पूरे एक खो को छोकरो था, पूरे बढ़िया आदमी स्ट्राइक कर लगा, अब तक स्ट्राइक नहीं करे, बहुत बड़ा स्ट्राइक करा दिया हमें। हमारे साहब को मिनिस्ट्री दो। नाम बोला। मेरा नाम फाजिल गर्ग।